ಮಡಿಕೇರಿಯಲ್ಲಿ ಶಾಸಕರು ವರ್ಸಸ್ ನಗರಸಭೆಯ ಗುದ್ದಾಟ ಜೋರಾಗಿದೆ. ರಸ್ತೆ ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ರಾಜಕೀಯ ಬಡಿದಾಟ ಇಲ್ಲಿ ನಡೀತಾ ಇದೆ. ರಾಜಕೀಯ ಜಟಾಪಟಿಯಿಂದಾಗಿ ಕೊಡಗಿನ ಗ್ರಾಮಸ್ಥರಿಗೆ ಸಂಕಷ್ಟ ಉಂಟಾಗಿದೆ. 12 ವರ್ಷಗಳಿಂದ 19ನೇ ವಾರ್ಡ್ನಲ್ಲಿ ರಸ್ತೆ ಇಲ್ಲದೆ ಅಲ್ಲಿನ ಜನರು ಪರದಾಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡೋದಕ್ಕೆ ನಗರಸಭೆ ನಿರ್ಧಾರ ಮಾಡಿತು. ಆದರೆ ಮೊದಲು ಚರಂಡಿ ಮಾಡೋದಕ್ಕೆ ಸ್ಥಳೀಯರು ಒತ್ತಾಯಿಸಿದ್ರು. ಚರಂಡಿ ಮಾಡೋದಕ್ಕೆ ನಗರಸಭೆಗೆ ಶಾಸಕ ಮಂಥರ್ಗೌಡ ಸೂಚನೆಯನ್ನು ಕೊಟ್ಟರು. ಆದರೆ ಶಾಸಕರ ಮಾತಿಗೆ ಕ್ಯಾರೆ ಎನ್ನದೆ ರಸ್ತೆಯನ್ನ ನಗರಸಭೆ ನಿರ್ಮಿಸಿತು. 40 ಮೀಟರ್ ರಸ್ತೆಯ ಬದಲು ಕೇವಲ 25 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನ ಮತದಾರರು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ. ವಾರ್ಡ್ನ ಕೌನ್ಸಿಲರ್ ವಿರುದ್ಧ ಈ ರೀತಿಯಾಗಿ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿಯನ್ನ ನಿರ್ಮಿಸದೆ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ಸ್ಥಳೀಯರು ಗರಂ ಆಗಿದ್ದಾರೆ. ವಾರ್ಡ್ ನಂಬರ್ 19 ಇದು ಇಲ್ಲಿಗೆ 40 ಮೀಟರ್ ಹಾಕ್ಲಿಕ್ಕೆ ಹೇಳಿರೋದು. ಆಗ ನಾವು ಬೇಡ ಚರಂಡಿ ಮಾಡಿ ರಸ್ತೆ ಮಾಡಿ, ಅದರ ಮೊದಲು ಇದು ಮಾಡಬೇಡಿ, ಯಾಕೆಂದರೆ ಅದು ಕಾಮಗಾರಿ ಸರಿ ಆಗೋದಿಲ್ಲ, ಮೊದಲು ನೀವು ಚರಂಡಿ ಮಾಡಿ ಆಮೇಲೆ ರಸ್ತೆ ಮಾಡಿ ಅಂತ ಕಾಮಗಾರಿನ ನಾವು ತಡೆ ಹಿಡಿದಿದ್ವಿ. ಆಗ ಶಾಸಕರು ಖುದ್ದಾಗಿ ಫೋನ್ ಮಾಡಿದಾಗ ಅವರು ಅದನ್ನು ಪ್ರತಿಕ್ರಿಯೆ ನೀಡಿ ಅವರೇ ಸ್ವತಃ ಬಂದು ಹೇಳಿದ್ದಾರೆ, ಈ ಕಾಮಗಾರಿನ ಯಾವುದೇ ರೀತಿ ನೀವು ಮಾಡಬಾರ್ದು, ಇದನ್ನು ನಿಲ್ಲಿಸಿ ಈ ಕಾಮಗಾರಿನ. ನಾನು ನನ್ನ ಫಂಡಲ್ಲಿ ನನ್ನ ಅನುದಾನದಲ್ಲಿ ಅದಕ್ಕೆ ಇದು ನೀವು ಇರುವ ದುಡ್ಡಲ್ಲಿ ಚರಂಡಿ ಮಾಡಿ, ಮುಂದೆ ನನಗೆ ಇದರ ಇನ್ನೂ ಚರಂಡಿಗೂ ಮತ್ತು ರಸ್ತೆಗೆ ಎಷ್ಟು ಅನುದಾನ ಬೇಕು ಅದು ಫುಲ್ಲು ನನ್ನ ಅನುದಾನದಲ್ಲಿ ನಾನು ಕೊಡ್ತೀನಿ, ಆದ್ದರಿಂದ ಈ ಕಾಮಗಾರಿನ ಮಾಡಬೇಡಿ, ಯಾವುದೇ ಕಾರಣಕ್ಕೆ ಇದು ಮಾಡಬೇಡಿ, ನಿಲ್ಲಿಸಿ ಅಂತ ಹೇಳಿದ್ರು. ಆದರೂ ಶಾಸಕರ ಮಾತಿಗೆ ಬೆಲೆ ಇಲ್ಲದೆ ಹೇಮಂತ್ ಇಂಜಿನಿಯರ್ನ ಸ್ವತಃ ಕರ್ಕೊಬಂದಿದ್ದಾರೆ. ಶಾಸಕರು ಕರ್ಕೊಬಂದು ಹೇಳಿದ್ದಾರೆ, ನೋಡಪ್ಪ ಈ ರೀತಿ ಮಾಡೋದು ಸರಿಯಲ್ಲ, ಇದನ್ನೆಲ್ಲ ಒಂದೇ ಸಲ ಮಾಡು, ಬಂದ ಹಣದಲ್ಲಿ ಒಂದೇ ಸಲ ಕಾಮಗಾರಿ ಶುರು ಮಾಡಿ, ಇದು ಚರಂಡಿ ಮಾಡಿಬಿಟ್ಟು ರಸ್ತೆ ಮಾಡಿ, ಅದಕ್ಕೆ ಎಷ್ಟು ಹಣ ಬೇಕು ಅದು ನಾನು ಕೊಡ್ತೀನಿ ಅಂತ ಹೇಳಿದರು. ಆ ಶಾಸಕರ ಮಾತಿಗೆ ಕವಡೆ ಕಾಸಿನ ಬೆಲೆ ಇವರು ಕೊಡಲಿಲ್ಲ, ಶಾಸಕರನ್ನ ಗಣನೆಗೆ ತಗೊಂಡಿಲ್ಲ. ಇದು ಶಾಸಕರಿಗೆ ಗೊತ್ತಿಲ್ಲದೆ ಅವರಿಗೆ ಬೇಕು ಅಂತ ಏಕಾಏಕಿ ಪುನಃ 2 ಸಲ ನಿಲ್ಲಿಸಿದ ಕಾಮಗಾರಿನ ಏಕಾಏಕಿ ಭಾನುವಾರ ದಿನ ಬಂದು ಎಲ್ಲರಿಗೂ ರಜೆ ಅಂತ ಅವರಿಗೆ ಗೊತ್ತಿದೆ, ಕಮಿಷನರ್ ರಜಾ, ಪ್ರತಿಯೊಬ್ಬರು ರಜೆ ಅಂತ ಅವತ್ತು ಬಂದು ಏಕಾಏಕಿ ಎತ್ತು ಏರಿಗೆಳೆದ್ರೆ ಎಮ್ಮೆ ನೀರಿಗೆ ಎಳೀತು ಅನ್ನಂತಹ ಒಂದು ಗಾದೆ ಮಾತಿದೆ. ಇಲ್ಲಿ ಕೊಡಗಿನ ಮಡಿಕೇರಿ ನಗರಸಭೆ ಏನಿದೆ, ಮಡಿಕೇರಿ ನಗರಸಭೆ ಮತ್ತು ಶಾಸಕರ ನಡುವೆ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಶಾಸಕರು ಎಷ್ಟೇ ಹೇಳಿದ್ರು ಕೂಡ ನಗರಸಭೆಯ ಕೆಲವು ಸದಸ್ಯರೇನಿದ್ದಾರೆ ಅವರು ತಮ್ಮಿಷ್ಟ ಬಂದಂತೆ ಕೆಲಸ ಮಾಡ್ತಾರೆ ಅನ್ನೋಂಥದ್ದು ಈಗ ಜಟಾಪಟಿ ಶುರುವಾಗಿರೋಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ನೋಡ್ಬೋದು, ಇದು ಮಡಿಕೇರಿ ನಗರಸಭೆ 19ನೇ ವಾರ್ಡ್ ಏನಿದೆ, 19ನೇ ವಾರ್ಡ್ನಲ್ಲಿ ಇರುವಂತಹ ಈ ಒಂದು ರಸ್ತೆಯ ಕಾಮಗಾರಿ. ಇಲ್ಲಿ ಈ ಒಂದು ರಸ್ತೆಗೆ ಸುಮಾರು ಒಂದು 50 ಮೀಟ್ರಿಗೂ ಹೆಚ್ಚು ರಸ್ತೆಯನ್ನು, ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕಾಗಿತ್ತು. ಅದರ ಜೊತೆಗೆ ಎರಡೂ ಬದಿಯಲ್ಲಿ ನೋಡ್ಬೋದು ಚರಂಡಿಗಳನ್ನು ಮಾಡಬೇಕಾಗಿತ್ತು. ಅದಕ್ಕೆ ಮುಂಚೆ ರಸ್ತೆಯನ್ನು ಮಾಡೋಕ್ಕೆ ಮುಂಚೆ ಚರಂಡಿಯನ್ನು ಮಾಡಬೇಕಾಗಿತ್ತು. ಚರಂಡಿಯಲ್ಲಿ ಮಳೆಗಾಲ ಶುರುವಾಯಿತು ಅಂತಂತಂದರೆ ಸಂಪೂರ್ಣವಾಗಿ ನೀರು ನಿಂತು ಇಡೀ ರಸ್ತೆ ಮೇಲೆ ಹರಿಲಿಕ್ಕೆ ಶುರುವಾಗುತ್ತೆ. ಇಂತಹ ಪರಿಸ್ಥಿತಿ ಇರುವಾಗ ಫಸ್ಟ್ ಚರಂಡಿಯನ್ನು ಮಾಡಿ ಆ ನಂತರ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅನ್ನೋಂತಹ ಒತ್ತಾಯ ಇಲ್ಲಿಯ ಜನರು ಇದ್ದಿದ್ದು. ಶಾಸಕರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಮೊದಲು ಈಗ ಬಂದಿರುವಂತಹ SFC ಅನುದಾನ ಏನಿದೆ ಆ ಅನುದಾನದಲ್ಲಿ ಈಗ ಚರಂಡಿಯನ್ನು ಮಾಡಿ ನಂತರ ನನ್ನ ಶಾಸಕರ ಅನುದಾನದಿಂದ ನಾನು ಇಡೀ ರಸ್ತೆಗೆ ಎಷ್ಟು ಬೇಕಾಗುತ್ತೆ ಇಡೀ ಏರಿಯಾಕ್ಕೆ ಅಷ್ಟು ಅನುದಾನವನ್ನು ಕೊಟ್ಟು ರಸ್ತೆಯನ್ನು ಮಾಡ್ತೀನಿ ಅನ್ನೋಂತಹ ಒತ್ತಾಯವನ್ನು ಮಾಡಿದ್ರು ಕೂಡ ಇಲ್ಲಿಯ ನಗರಸಭೆಯ ಸದಸ್ಯರು ಮಾತ್ರ ಹಠಕ್ಕೆ ಬಿದ್ದು ಈ ರಸ್ತೆಯನ್ನು, ಅಂದರೆ ಕೇವಲ ಒಂದು 15-20 ಮೀಟ್ರ್ ಕಾಂಕ್ರೀಟ್ ರಸ್ತೆಯನ್ನು ಅದರಲ್ಲೂ ಕೂಡ ರಜಾ ದಿನದಲ್ಲಿ ಬಂದು ಏಕಾಏಕಿ ಮಾಡಿ ಹೋಗಿದ್ದಾರೆ ಅನ್ನೋಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರೋಂಥದ್ದು. ಕಾರಣ ನೋಡ್ಬೋದು, ಆ ಕಡೆ ಭಾಗಕ್ಕೆ ಅಂದರೆ ಏನೀಗ ಒಂದು 15-20 ಮೀಟ್ರ್ ರಸ್ತೆಯನ್ನು ಮಾಡಿದ್ದಾರೆ, ಉಳಿದಂಥ ಆಚೆಗೆ ಇನ್ನೂ ಒಂದು 15-20 ಮೀಟ್ರ್ ರಸ್ತೆಯನ್ನು ಮಾಡಬೇಕಾಗಿತ್ತು. ಅದು ಕಾಂಗ್ರೆಸ್ಸಿನ ವೋಟರ್ಸ್ನ ಮನೆ ಅನ್ನಂತಹ ಕಾರಣಕ್ಕಾಗಿ ರಸ್ತೆಯನ್ನು ಮಾಡಲಿಲ್ಲ ಅನ್ನೋಂಥದ್ದು ಈಗ ಸಾಕಷ್ಟು ಚರ್ಚೆ ಮತ್ತು ವಿವಾದಕ್ಕೆ ಕಾರಣ ಆಗ್ತಿರೋಂಥದ್ದು. ಇಲ್ಲಿಯ ಜನರನ್ನು ಕೂಡ, ಆ ಮನೆಯ ಜನರನ್ನು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋಂಥದ್ದು. ಮೊದಲು ಚರಂಡಿಯನ್ನು ಮಾಡಿ ಆ ನಂತರ ರಸ್ತೆಯನ್ನು ಮಾಡಿ ಅಂತೇಳಿ ನಾವು ಸಾಕಷ್ಟು ಒತ್ತಾಯವನ್ನು ಮಾಡಿದ್ವಿ. ಆದ್ರೂ ಕೂಡ ಇಲ್ಲಿಯ BJPಯ ಕೌನ್ಸಿಲರ್ ಯಾರಿದ್ದಾರೆ ಅವರು ರಾಜಕೀಯ ಕಾರಣಕ್ಕಾಗಿ, ಅಂದರೆ ನಾವು ಕಾಂಗ್ರೆಸ್ಸಿನ ಮತದಾರರು ಅನ್ನೋಂಥ ಕಾರಣಕ್ಕಾಗಿ ಬಂದು ಏಕಾಏಕಿ ಹೀಗೆ ರಜಾ ದಿನಗಳಲ್ಲಿ ಬಂದು ಈ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಹೋಗಿದ್ದಾರೆ. ಚರಂಡಿಯನ್ನು ಮಾಡಿ ನಂತರ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಅಂತ ಹೇಳಿ ಶಾಸಕರು, ಇಲ್ಲಿಯ ಜನರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಕೂಡ ಆ ಮಾತನ್ನು ಕೇಳಿದ್ರೆ ತಮ್ಮ ಇಷ್ಟ ಪ್ರಕಾರವಾಗಿ ಬಂದು ಈ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಹೋಗಿದ್ದಾರೆ ಅನ್ನೋಂತಹ ಆಕ್ರೋಶವನ್ನು ಇಲ್ಲಿಯ ಸ್ಥಳೀಯರು ವ್ಯಕ್ತಪಡಿಸ್ತಿರೋಂಥದ್ದು. ಏನೇ ಆಗಲಿ ಒಟ್ಟಿನಲ್ಲಿ
ಶಾಸಕರು ಎಷ್ಟೇ ಹೇಳಿದ್ರು ಕೂಡ ಆ ಒಂದು ಮಾತನ್ನ ಕೇಳಿದ್ರೆ ತಮ್ಮ ಇಷ್ಟ ಪ್ರಕಾರ ಅರ್ಧಂಬರ್ಧ ಕೆಲಸವನ್ನ ಅದು ಕೂಡ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡೋಗಿರೋಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋಂತಹದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.